ಆಚಿ ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ನನ್ನ ಹಾಗೂ ಸಿಎಂ ಮಧ್ಯೆ ಒಪ್ಪಂದ ಆಗಿದೆ. ಈ ವಿಚಾರದಲ್ಲಿ ಈಗ ಹಿಂದೆಯೂ ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ರು ಅವರು. ನಾನು 5 ವರ್ಷ ಸಿಎಂ ಅಧಿಕಾರದಲ್ಲಿ ಇರಲ್ಲ ಅಂತ ಹೇಳಿಲ್ಲ. ಕೆಲಸ ಪ್ರಾಪ್ತಿ ಮಾಡಿದ್ದೆ. ಅಂತ ನಾನು ಬೇಡಿಕೆ ಮಾಡಿಕೊಂಡಿದ್ದೆ. ಅಮಾವಾಸ್ಯೆ ಗೋಕರ್ಣಕ್ಕೆ ಬಂದಿದ್ದೇನೆ. ವಿದ್ಯಕ್ಕೆ ನಾಯಕ ವಿನಾಯಕ, ವಿಘ್ನ ನಿವಾರಣಾ ನಾಯಕ ವಿನಾಯಕನ ದರ್ಶನ ಕೂಡ ಮಾಡಿದ್ದೇನೆ. ಮಹಾಬಲೇಶ್ವರ ಈಶ್ವರನಿಗೆ ಬಹಳ ಆತ್ಮಲಿಂಗವನ್ನು ಇರುವಂಥ ಪವಿತ್ರವಾದಂಥ ಜಾಗದಲ್ಲಿ ಇವತ್ತು ಪೂಜೆ ಮಾಡುವಂಥ ಭಾಗ್ಯ ಕೂಡ ನನಗೆ ಸಿಕ್ತು. ಅದಲ್ಲದೆ ಸುಮಾರು 5 ವರ್ಷದ ಹಿಂದೆ ನಾನು ಈ ಸ್ಥಳಕ್ಕೆ ಬಂದು ಈ ದೇವಿಯಲ್ಲಿ ನನಗೆ ಯಾವುದೋ ಒಂದು ನನ್ನ ಕುಟುಂಬದ ಕೆಲಸದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೆ. ಅದು ನನ್ನ ಇಷ್ಟ ನೆರವೇರಿತು. ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ. ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನಾನು ನಮನವನ್ನು ತಿಳಿಸಿ ಮತ್ತೆ ಆ ತಾಯಿ ಆಶೀರ್ವಾದವನ್ನು ಮಾಡಿ ಆಶೀರ್ವಾದ ಮಾಡು ತಾಯಿ ನನಗೆ ಅಂತೇಳಿ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ನನಗೆ, ರಾಜ್ಯಕ್ಕೆ, ನನ್ನ ನಂಬಿದಂಥ ಜನಕ್ಕೆ ಎಲ್ಲ ಕೂಡ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ. ಸೊ ಭಾಳ ಸಂತೋಷದಿಂದ ಹಸನ್ಮುಖನಾಗಿ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇನೆ. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ, ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ. ಅವ್ರ ಹೈಕಮಾಂಡ್ ಇರೋದಕ್ಕೇ ಅವ್ರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡು ಬಂದಿದೆ. ಆ ಪ್ರಕಾರ ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ಬರು ನಡ್ಕೊಂಡು ಹೋಗ್ತೇವೆ. ಆಗಲ್ಲ ಅಂತೀರಾ ಸರ್? ಸಿಎಂ ಈಗ ಬದಲಾವಣೆ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಹಳಷ್ಟು ಇದೆ. ನಿಮ್ಮ ಅದು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀರಿ ಹೊರತು ನಮ್ಮಲ್ಲಿ ಯಾವ ಥರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನು ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು ಹೋಗ್ತೇವೆ. ನನ್ನ ಸಹೋದ್ಯೋಗಿ ಈಗ ನವೀನ್ ಸಾಗರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನವೀನ, ಕೆಲವೊಂದು ಟೈಮಲ್ಲಿ ಕೆಲವು ರೀತಿಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತನಾಡ್ತಾರೆ. ಈಗ ಅವರನ್ನು ನಂಬಿಕೊಂಡು ಮಾತನಾಡುವಂಥ ಆಪ್ತರ ಕಥೆ ಏನು ಅಂತ ಅನಿಸ್ಬಿಡುತ್ತೆ. ಗೊಂದಲದ ವಿಚಾರದಲ್ಲಿ ಮಾತನಾಡ್ತಾರೆ, ಒಂದೊಂದು ಸಲ ವ್ಯಂಗ್ಯವಾಗಿ ಮಾತನಾಡ್ತಾರೆ, ಒಂದೊಂದು ಸಲ ತಮಗೆ ಬೇಕು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಹೇಗೆ, ಯಾವ ರೀತಿಯಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾರೆ? ಏನಾಯಿತು ಅಲ್ಲಿ? ಮೊದಲಾಗಿ ಸುಮಾರು 1.25 ತಾಸುಗಳ ಕಾಲ ಅವರು ಏಕಾಂತದಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದು, ಅವರ ವೈಯಕ್ತಿಕ ಜೀವನ ಜೊತೆಗೆ ರಾಜಕೀಯ ಜೀವನ ಸಂಬಂಧಪಟ್ಟಾಗಿ ಅವರು ಒಂದಿಷ್ಟು ಪ್ರಶ್ನಾವಳಿಗಳನ್ನ ದೇವಿಯ ಮುಂದೆ ಇಟ್ಟಿದ್ರು. ಹಾಗಾಗಿ ಆ ಪ್ರಶ್ನೆಯ ಫಲವಾಗಿ ಅವರಿಗೆ ಒಂದಿಷ್ಟು ಉತ್ತರಗಳು ಕೂಡ ದೇವಿಯಿಂದ ಬಂದಿರುವಂತದ್ದು. ಆ ನಂತರದಲ್ಲಿ ಅವರೇ ಕೂಡ ಹೇಳಿರುವಂತದ್ದು. ಆಮೇಲೆ ಪುರೋಹಿತರು ಕೂಡ ಏನು ಗಣೇಶ್ ನಾಯಕ್ ಅವರೇನಿದ್ದಾರೆ ಅವರು ಕೂಡ ಅದನ್ನ ಅವತ್ತು ಹೇಳ್ತಾರೆ. ಇನ್ನು 1.5 ತಿಂಗಳ ಒಳಗಡೆ ಅವರಿಗೆ ಒಂದು ಶುಭ ಸುದ್ದಿ ಬರಲಿದೆ ಅನ್ನುವಂತಹ ಒಂದು ಮಾತನ್ನ ಹೇಳಿರುವಂತದ್ದು. ಅದನ್ನ ನಾವು ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಪ್ರಶ್ನೆ ಕೇಳಿದಾಗ ಅವರು ಕೂಡ ಮೂಲಕ ಹೌದು ಅನ್ನುವಂತ ಶೀಘ್ರದಲ್ಲೇ ಅದನ್ನ ಹೇಳುತ್ತೀನಿ ಅನ್ನೋದನ್ನ ಹೇಳಿದ್ದಾರೆ. ಮತ್ತೆ ಇನ್ನು 1.5 ತಿಂಗಳಲ್ಲಿ ಮತ್ತೆ ನಾನು ಈ ದೇವಸ್ಥಾನಕ್ಕೆ ಒಂದು ಪೂಜೆ ಮಾಡ್ತೀನಿ ಅನ್ನೋದನ್ನು ಕೂಡ ಹೇಳಿರುವಂತದ್ದು. ತಾನು ಇಲ್ಲಿಗೆ ಬಂದಾಗ ಹಿಂದೆ 2019 ಬಂದಿದ್ದ 5 ವರ್ಷದ ಹಿಂದೆ ಆ ಸಂದರ್ಭದಲ್ಲಿ ಕೂಡ ನನಗೆ ಒಳಿತಾಗಿತ್ತು. ಈಗ ನಮಗೆ ಹರಕೆಯನ್ನು ತೀರ್ಸುವ ಒಂದು ಯೋಗ ಬಂದಿದೆ. ಅದ್ರ ಜೊತೆಗೆ ನಾನು ಕೆಲವು ದೇವರಲ್ಲಿ ಒಂದಿಷ್ಟು ನನ್ನ ವೈಯಕ್ತಿಕ ಜೀವನದ ಸಮಸ್ಯೆಗಳನ್ನ ಪರಿಹಾರಕ್ಕಾಗಿ ಕೇಳಿಕೊಂಡಿದ್ದೇನೆ. ಅದು ಆಗುವಂತಹ ಸೂಚನೆಗಳು ಇದಾವೆ ಎನ್ನುವಂತಹ ಮಾತುಗಳನ್ನ ಡಿ.ಕೆ. ಶಿವಕುಮಾರ್ ಹೇಳಿರುವಂತದ್ದು. ಇನ್ನು ಈ ಸಿಎಂ ಬದಲಾವಣೆಗೆ ಸಂಬಂಧಪಟ್ಟಾಗೆ ಬರುವಂತಂಗೆ ನಾನು ಯಾವತ್ತೂ 5 ವರ್ಷ ಇರಲ್ಲ ಅಂತ ಹೇಳಿ ಹೈಕಮಾಂಡ್ ನಿರ್ಧಾರ ಬಗ್ಗೆ ಹೇಳಿಲ್ಲ ಅನ್ನೋದನ್ನು ಕೂಡ ಹೇಳುವಂತದ್ದು. ಒಟ್ಟಿನಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ತುಂಬಾ ಸಂತೃಪ್ತವಾಗಿ ಇವತ್ತು ದೇವರ ಕಾರ್ಯವನ್ನು ಕೂಡ ಮಾಡಿರುವಂತದ್ದು. ಅರುಣ. ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.